ನಂಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಹಾಗೆ ಹಾಸ್ಪಿಟಲಿಗೆ ಹೋಗಿ ಡಾಕ್ಟರ್ಗೆ ರಿಪೋರ್ಟ್ ತೋರಿಸ್ಬೇಕಿತ್ತು. ತೋರಿಸಿ ನನ್ನ ಅಮ್ಮ ಮನೆಗೆ ಹೋಗಿ ತಕ್ಷಣ ನನ್ನ ಸೊಸೆ ಕುಡಿಯೋದಕ್ಕೆ ಅಂತ ನೀರು ತೊಗೊಬಂದು ಕೊಟ್ಟಳು. ಅರ್ಧ ದಿನ ಕೆಳಗಡೆ ಚೆಲ್ಲಿ ಹಾಗೆ ಹೀಗೆ ಇಟ್ಕೊಂಡು ತೊಗೊಬಂದು ಕೊಟ್ಟಳು. ಹಾಗೆ ಚಿಕ್ಕಪ್ಪ ಮನೆಗೆ ಹೋಗಿದ್ದೆ. ನಮ್ಮ ಮನೆ ಪಕ್ಕದಲ್ಲೇ ಇರೋದು. ನನ್ನ ತಂಗಿ ಮತ್ತು ನನ್ನ ಚಿಕ್ಕಮ್ಮ ಇದ್ದರು. ಅವರು ಸಾಂಬಾರು ಮಾಡ್ತಾವಳೆ. ಏನೋ ಒಂದು ಮಸಾಲೆ ರೆಡಿ ಮಾಡೋಳೆ. ಅದೇನು ಸಾಂಬಾರು ಅಂತ ಗೊತ್ತಿಲ್ಲ. ಮೆಣಸು ಬಜ್ಜಿ ಅಕ್ಕ ಗಮನ ಮೂಸು ಚೆನ್ನಾಗಿದೆ. ನಾನು ಹೇಳಿದಾನೆ ಚೆನ್ನಾಗಿ ಮಾಡ್ತೀನಿ. ಸಾಂಬಾರು ಚೆನ್ನಾಗಿ ಮಾಡ್ತಾಳೆ ನನ್ನ ತಂಗಿ. ಒಗ್ಗರಣೆಗೆ ಈ ಒಣಮೆಣ್ಸಿನ್ಕಾಯಲ್ಲೇ ಒಣಮೆಣ್ಸಿನ್ಕಾಯಿ ಹಾಕಂಗಿಲ್ಲ. ಮೆಣಸಿನ ಬಜ್ಜಿಗೆ ಯಾರಾದ್ರೂ ಒಣಮೆಣ್ಸಿನ್ಕಾಯಿ ಹಾಕ್ತಾರ? ಕಣವಾ. ನಿಂಗೆ ಗೊತ್ತಿಲ್ಲ, ಸುಮ್ಮನಿರಪ್ಪ. ಚೆನ್ನಾಗಿ ಮಾಡ್ತೀಯ ಬಿಡು. ಫಸ್ಟ್ ಎಲ್ಲ ತಿಂದಿದ್ದೀನಲ್ಲ. ಈಗ ತಿನ್ನು ನೋಡು. ನನ್ನ ಫ್ರೆಂಡ್ ಒಪ್ಕೊಬಿಟ್ಟವಳೆ. ನಮ್ಮ ಮನೆ ಸಾಂಬಾರು ಸತ್ತಿ ಹಣ ತಿನ್ನಂಗಿರ್ತದಂತೆ. ನಾನು ಮಾಡಿದ್ದು ಚೆನ್ನಾಗಿರ್ತದಂತೆ, ಗಮ್ ಅಂತಿರ್ತದಂತೆ. ನಿಮ್ಮನೆ ಸಾಂಬಾರು ಯಾವಾಗ ತಿಂದಿದ್ಲವಳು? ನಾನು ತಗೋದ್ ನೋಡ್ತಾಳಲ್ಲ, ಕಲರ್ ಇರಲ್ಲ, ಉಪ್ಪಿರಲ್ಲ, ಖಾರ ಇರಲ್ಲ. ಅಂದ್ರೆ ಮಮ್ಮಿ ಮಾಡಿದ್ದು ಹೇಳಿದ್ದೀನಿ. ಹಾಗೆ ಅಲ್ಲಿಂದ ಹೊರಗಡೆ ಬಂದ್ರಿ ಮತ್ತೆ ಅನ್ಕೊಂಡ್ ಬರ್ತಿದ್ದಾಳೆ. ಇವರಿಬ್ರು ನನ್ನ ಮುದ್ದು ಸೊಸೆಯರು. ಹಾಗೆ ಇನ್ನೊಬ್ಬ ನನ್ನ ಮಗ. ಹಾಗೆ ಅತ್ತೆ ಮನೆಗೆ ಹೋಗಿ ಅಲ್ಲಿ ನನ್ನ ಮುದ್ದು ಹಳಿ ಮೈಯನ್ನ ನೋಡಿಕೊಂಡು ಹಾಗೆ ಹೊರಗಡೆ ಬರಬೇಕಿದ್ರೆ ನಮ್ಮ ಅತ್ತೆ ಮಗಳು ಕೂಡ ಬಂದ್ಲು. ಹಾಗೆ ಅಮ್ಮ ಮನೆಯಿಂದ ನಾನು ಮೈಸೂರಿಗೆ ಬಂದೆ. ಮನೆಗೆ ಬಂದಿದ ತಕ್ಷಣ ಇವತ್ತು ಗುರುವಾರ, ರಾಯರ ವಾರ ಮಾಡಬೇಕು. ಹಾಗೆ ಇವತ್ತು ಏಕಾದಶಿ ಇತ್ತು. ರಾಯರಿಗೆ ತುಳಸಿ ಬಿಟ್ಟು ಬೇರೆ ಯಾವುದೇ ತರಹ ಹೂವಾಗಲಿ ನೈವೇದ್ಯಕ್ಕೆ ಯಾವುದು ಪ್ರಸಾದನೂ ಕೂಡ ಇಡಬಾರ್ದು. ಹಾಗೆ ಪೂಜೆ ಮಾಡಿ ನೈಟ್ ಊಟ ಮಾಡಿ ಮಲ್ಕೋತಿದ್ದೀವಿ. ಎಲ್ಲರಿಗೂ ಶುಭರಾತ್ರಿ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ.